ದೇವ್ರೆ, ಈ ವರ್ಷದಿಂದಾದ್ರೂ ನನ್ನ ಮಗನ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಕೊಡಪ್ಪ. ಈ ಜಾತಕಗಳಿಂದ ಯಾವುದೇ ತೊಡಕಿಲ್ದೇ ಇರೋ ಹಾಗೆ ನೋಡ್ಕೊ. ಇಷ್ಟು ದಿನ ನಾವು ಬರೀ ನೋವೇ ಉಂಡಿದ್ದೀವಿ. ಇನ್ನು ಮುಂದೆ ಆದ್ರೂ ನಮಗೆ ಸುಖ ದಾರಿ ತೋರಿಸು. ಅಮ್ಮ, ಯಾಕೆ ಟೆನ್ಷನ್ ಆಗ್ತಿದ್ಯಾ? ಎಲ್ಲ ಸರಿ ಹೋಗುತ್ತೆ. ಜಾತಕಗಳು ಚೆನ್ನಾಗಿರುತ್ತೆ. ಅಕಸ್ಮಾತ್ ದೋಷ ಇದ್ರೆ ಹಾಗೆಲ್ಲ ಮಾತಾಡ್ಬೇಡ್ವೋ. ಈಗ ಅನುಭವಿಸ್ತಾ ಇರೋದು ಸಾಲ್ದ? ಒಂದ್ ವೇಳೆ ದೋಷ ಇದ್ರೆ ಗುರುಗಳೇ ಸರಿ ಮಾಡ್ತಾರಂತ ಹೇಳಕ್ ಬಂದಮ್ಮ. ಏನು ಇಬ್ರು ಇತ್ತೀಚೆಗೆ ತುಂಬಾ ದೇವ್ರ ಮನೇಲಿ ಇರ್ತಿರಲ್ಲ, ಬೇರೆ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಪೂಜೆ ಮಾಡೋದು, ದೇವ್ರನ್ನ ಬೇಡ್ಕೊಳ್ಳೋದು, ಪೂಜೆ ಮಾಡೋದು, ದೇವ್ರನ್ನ ಬೇಡ್ಕೊಳ್ಳೋದು. ಪಾಪ ದೇವ್ರಿಗೂ ಸ್ವಲ್ಪ ರೆಸ್ಟ್ ಕೊಡಿ. ಶ್ರವಣ ಪಂಚಾಂಗದ್ದು ಟೆನ್ಷನ್ ಆಗ್ತಾ ಇದೆಯಾ? ನೀವೆಲ್ಲ ಎಷ್ಟು ಸಾಹಸ ಮಾಡಿ ಮಧುರನ್ನ ಈ ಮನೆ ಸೊಸೆ ಮಾಡ್ಕೊಂಡೇ ಬಿಟ್ರು. ಆದ್ರೆ ಒಂದು ಮುಖ್ಯವಾದ ವಿಷಯನೇ ಮರ್ತು ಬಿಟ್ರೆ. ಏನದು ಅಂತ ನೋಡ್ತಾ ಇದ್ದೀರಾ? ಅದನ್ನು ಹೇಳ್ತೀನಿ. ಮದುವೆಗೆ ಮೊದಲು ವಿಕ್ರಮ್ದು ಮಧುರದು ಜಾತಕ ಹೊಂದಾಣಿಕೆ ಆಗುತ್ತಾ ಅಂತ ಯಾರಿಗೂ ತೋರಿಸ್ಲೇ ಇಲ್ಲ. ಮದುವೆ ಮಾಡೇ ಬಿಟ್ರಿ. ಅಷ್ಟು ಆತ್ರಕ್ಕೆ ಬಿದ್ದು ಮಧುರ ನಿಮ್ಮನೆ ಸೊಸೆ ಮಾಡ್ಕೊಂಡೇ ಬಿಟ್ರಲ್ಲ. ನೀವುಗಳು ತಪ್ಪು ಮಾಡ್ತಾ ಇರೋದು, ಅದನ್ನ ಕ್ಷಮಿಸ್ಬಿಡಪ್ಪ ಅಂತ ದೇವ್ರನ್ನ ಬೇಡ್ಕೋತಾರೆ. ಇದೆಲ್ಲ ಸಾಧ್ಯನಾ? ದೇವ್ರ ಹತ್ರ ಕೂಡ ತಪ್ಪಿಗೆ ಒಂದು ಮಿತಿ ಅಂತ ಇರುತ್ತೆ. ಅದನ್ನ ದಾಟ್ಬಿಟ್ರೆ ದೇವ್ರು ಕೈ ಚೆಲ್ಬಿಡ್ತಾನೆ. ಅಪಾಯಕ್ಕೆ ಅವಸರನೇ ಕಾರಣ ಅನ್ನೋದು ಈಗ ಅಪ್ಲೈ ಆಗ್ತಾ ಇದೆ. ಸ್ವಲ್ಪ ತಾಳ್ಮೆ ತಗೋಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆಯಾ? ನೋಡಿ, ಇವಾಗ ಗುರುಗಳು ಬಂದು ಇಬ್ರು ಹೆಂಡತಿರಿಂದ ವಿಕ್ರಮ್ ಭವಿಷ್ಯಕ್ಕೆ ತೊಂದರೆ ಇದೆ ಅನ್ಬಿಟ್ರೆ ಏನ್ ಮಾಡ್ತೀರಾ? ಯಾಕಮ್ಮ ಕಣ್ಣಲ್ಲಿ ನೀರು? ಸತ್ಯ ಕಹಿಯಾಗಿ ಇರುತ್ತೆ, ಅದನ್ನ ಜೀರ್ಣಿಸ್ಕೊಳ್ಳೋದು ಬಹಳ ಕಷ್ಟ. ಸಮಾಧಾನ ಮಾಡ್ಕೋ, ಎಲ್ಲ ಸರಿ ಹೋಗುತ್ತೆ. ನಿನ್ನ ಜಾತಕದಲ್ಲಿರೋ ದೋಷಕ್ಕೆ ಪರಿಹಾರ ಇದೆ, ಸದ್ಯದಲ್ಲೇ ತಿಳಿಸ್ತೀನಿ. ಮಧುರಂದ ಜಾತಕದಲ್ಲಿ ಏನಾದರೂ? ಮಧುರಾ ಮತ್ತು ವಿಕ್ರಮ್ ಮದುವೆ ಮಾಡಕ್ ಮುಂಚೆ ಈ ಜಾತಕ ಯಾರಿಗಾನ ತೋರಿಸಿದ್ರಾ? ಇಲ್ಲ. ಆತ್ರಕ್ಕೆ ಬಿದ್ದು ಮದುವೆ ಮಾಡಿದ್ವಿ. ಏನಾದರೂ ಸಮಸ್ಯೆ ಇದೆಯಾ? ಸದ್ಯಕ್ಕೆ ಈ ಮನೆಯಲ್ಲಿ ಶಾಂತಿ ನೆಮ್ಮದಿ ಬೇಕು ಅಂದ್ರೆ ಈ ಮನೆಯಲ್ಲಿ ಒಂದು ಮಗು ಜನನ ಆಗಬೇಕು.
ಒಂದು ಮಗು ಬಂದ್ರೆ ಮನೆ ಬೆಳಗತ್ತೆ, ವಿಕ್ರಮ್ ವೃತ್ತಿಲಿ ಏಳಿಗೆ ಆಗತ್ತೆ. ಈ ಮನೆಯಲ್ಲಿ ಶಾಂತಿ ನೆಮ್ಮದಿ ತುಂಬಿ ತುಳುಕಾಡತ್ತೆ. ದೇವ ಸಾಹೇಬ್ರೆ, ವಿಕ್ರಮ್ ಅವರೇ, ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ಬನ್ನಿ. ಏನಾಯ್ತು ಗುರುಜಿ? ಪರಿಹರಿಸಕ್ಕೆ ಆಗದೆ ಇರುವಂತ ಸಮಸ್ಯೆ ಏನಾದರೂ ಇದೆಯಾ? ನಾನು ಹೇಳೋ ವಿಚಾರ ಸಮಸ್ಯೆ ಅಲ್ಲ, ನೀವು ಸಂದಿಗ್ಧ ಪರಿಸ್ಥಿತಿಲಿದ್ದೀರಾ. ಅಂದ್ರೆ ನಿಮ್ಮ ಮನೇಲಿ ಒಂದು ಮಗು ಆಗ್ಬೇಕು. ಅದು ಯಾರಿಗಾಗಬೇಕು ಅನ್ನೋದು ಸಂದಿಗ್ಧ ಪರಿಸ್ಥಿತಿ ಅಂತ ಹೇಳ್ತಿದ್ದೀರಾ? ಯಾರಿಗಾಗಬೇಕು ಅನ್ನೋ ಪ್ರಶ್ನೆನೇ ಇಲ್ಲಿ. ಅದು ಒಬ್ಬರಿಗೆ ಮಾತ್ರ ಆಗಬೇಕು. ಮನೆಗೆ ಮೇಘನ ಮೊದಲು ಸೊಸೆಯಾಗಿ ಬಂದಿದ್ದು, ಅವಳಿಗೆ ಆಗ್ಬೇಕಲ್ವಾ? ಅಲ್ಲೇ ಇರೋದಮ್ಮ ವಿಷಯ. ಮಗು ಆಗ್ಬೇಕಾಗಿರೋದು ಮೇಘನಾಗಲ್ಲ, ಮಧುರಾಗಿ. ಈ ಮನೆಯಲ್ಲಿ ಮಗು ಅಂತ ಆದ್ರೆ ಆ ಮಗು ಮಧುರಾ ಹೊಟ್ಟೆಯಲ್ಲೇ ಹುಟ್ಟಬೇಕು. ಏನು ಹೇಳ್ತಿದ್ದೀರಾ ಗುರುಗಳೇ? ಮೇಘನ ನಮ್ಮನೆ ಮೊದಲನೇ ಸೊಸೆ, ಮಧುರಾಗಿ ಮಗು ಆಗಬೇಕು ಅಂದರೆ ಮೇಘನ ಒಪ್ತಾಳ? ಅದನ್ನೇ ಸಂದಿಗ್ಧ ಪರಿಸ್ಥಿತಿ ಅಂತ ಹೇಳಿದ್ರು ದೇವರೇ. ಮೇಘನ ಜಾತಕದಲ್ಲಿ ದೋಷ ಇರೋದ್ರಿಂದ ಸದ್ಯಕ್ಕೆ ಮಗು ಆಗಲ್ಲ. ಮಧುರಾ ವಿಕ್ರಮ್ ಜೀವನದಲ್ಲಿ ಬಂದಿದ್ರಿಂದಾನೇ ವಿಕ್ರಮ್ ಜೀವನದಲ್ಲಿ ಕೊಂಚ ಬೆಳಕು ಮೂಡಿದೆ. ಅವರಿಬ್ಬರು ಜಾತಕ ನೀವು ತೋರಿಸಿಲ್ಲ ಅಂದ್ರೂ ಅವರಿಬ್ಬರು ಮದುವೆ ಆಗತ್ತೆ ಅಂತ ವಿಧಿ ಮೊದಲೇ ನಿಶ್ಚಯಿಸಿತ್ತು ಅನ್ಸುತ್ತೆ. ಮಧುರಾಯಿಂದ ಈ ಮನೆ ಬೆಳಕಾಗತ್ತೆ. ಯಾವುದೇ ಕಾರಣಕ್ಕೂ ಅವಳನ್ನ ಬಿಡಬೇಡಿ. ವಿಕ್ರಮ್ ಮತ್ತು ಮಧುರಾಗೆ ಮಗು ಆದ್ರೆ ನಿಮ್ಮನೆ ನಂದಗೋಕುಲ ಆಗತ್ತೆ. ರೀ, ನಾನೊಂದು ಕೇಳಲ್ಲ? ಕೇಳು ಮೇಘನಾ. ಗುರುಗಳು ಹೊರಗಡೆ ಯಾಕೆ ಕರ್ಕೊಂಡು ಹೋದ್ರು? ಅಂತ ಗುಟ್ಟಿನ ವಿಷಯ ಏನು ಹೇಳಿದ್ರು? ಎಲ್ರೆದ್ರಿಗೂ ಹೇಳೋಕ್ಕಾಗದೇ ಇರೋಂಥ ವಿಚಾರ ಏನಿದೆ? ಅದು ಗುರುಗಳು ಏನಂದ್ರು ಅಂದರೆ ಮಧುರ